ಅಣ್ಣ ಇದ್ರೆ ಮಾತಾಡಬಾರ್ದ? ಏನ್ ನಿಮ್ಮಣ್ಣ ಲಾರ್ಡ್ ಲಿಂಟನ್? ಹಾಗೆಲ್ಲ ಏನೂ ಇಲ್ಲ, ಒಂದು ಗೌರವ ಅಷ್ಟೇ. ಆ ಗೌರವ ನನಗೆ ಯಾಕೆ ಕೊಡಲ್ವೋ? ಸಿಂಹನ ಮಾತ್ರ ಕಾಡಿನ ರಾಜ ಅಂತ ಕರೆಯೋದು. ಅದೇ ನಿಜ. ನಿಮ್ಮ ಮನೇನೆ ಒಂದು ಮೃಗಾಲಯ, ನಿಮ್ಮ ಅಣ್ಣ ಸಿಂಹ, ತಾವು ಸಿಂಹಿಣಿ. ಕುತ್ಕೋತೀರ ಏನ್ ಮಾಡ್ತೀರಿ? ಇಟ್ಕಿಂದ ಆಚೆ ಎತ್ಬಿಡ್ತೀನಿ. ಪಶು ಮಾವ, ಏನಪ್ಪಾ ದೊರೆ? ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ರಾ? ಪಕ್ಕ ಸೈಲೆನ್ಸ್ ಇದೆಯಲ್ಲ. ನಿಮ್ಮಪ್ಪನ್ ನೋಡಿದ್ರೆ ಯಾಕೆಲ್ರು ಭಯ ಪಡ್ಕೋತಾರೆ? ಅವ್ರೇನ್ ಡ್ರಿಲ್ ಮಾಸ್ಟ್ರಾ? ಛೇ ಛೇ, ನಮ್ಮಪ್ಪ ತುಂಬ ಒಳ್ಳೆಯವರು ಮಯೂರಿ, ಆದರೆ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ಅಷ್ಟೇ. ಚಿಂಟು, ಏನೋ ಅದು ಗುಸು ಗುಸು ಅಂತ ಮಾತಾಡ್ತಿದ್ಯಾ? ನಾನೆಲ್ಲಿ ಮಾತಾಡ್ದೆ? ಏನೋ ಮಾತಾಡ್ದಂಗಿತ್ತಪ್ಪ, ಅದಕ್ಕೆ ಕೇಳ್ದೆ. ಸುಮತಿ, ಏನ್ರಿ? ನಾನಿದ್ದೀನಿ ಅಂತ ಎಲ್ಲ ಸ್ಕೂಲ್ ಮಕ್ಕಳ ಥರ ಸೈಲೆಂಟಾಗಿ ಬರ್ತಿದ್ದಾರೆ. ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಮಾತಾಡೋದಕ್ಕೆ ಕೇಳು. ನಂದು ಯಾವ ಅಭ್ಯಂತರನೂ ಇಲ್ಲ. ಸರಿ. ಯಾಕೆಲ್ರು ಸುಮ್ಮನೆ ಕೂತಿದ್ದೀರಾ? ಏನಾದ್ರೂ ಮಾತಾಡಿ ಅಥವಾ ಹಾಡಾದ್ರೂ ಹಾಡಿ ಕೇಳೋಣ. ಅಯ್ಯೋ, ಈ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದೆ. ಶುರು ಮಾಡೋಣ. ಆ ಕಡೆ ನಡ್ರಿ. ಯಾರು ಆಡ್ತೀರಿ ಮೊದ್ಲು? ಮಾವ, ನೀವೇ ಬಂದಿದ್ದೀರಲ್ಲ, ಶುರು ಮಾಡಿ. ಮರಿ ಮೊದ್ಲು ಕಿರಿಯೋರು, ಆಮೇಲೆ ಹಿರಿಯೋರು. ನೀನೇ ಶುರು ಮಾಡಪ್ಪ. ಮಾವ, ನೀವು ತಾನೇ ದೊಡ್ಡವರು, ನಿಮ್ಮಿಂದಾನೇ ಶುರು ಆಗ್ಲಿ. ಥ್ಯಾಂಕ್ಸ್ ಕಣೋ, ನೀನು ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಹಾಡು ಹೇಳ್ತೀನಿ, ನೀವು ಕೋರಸ್ ಹಾಡ್ಬೇಕು. ಕೌಂಟ್ ಮಾಡಪ್ಪ. ರೆಡಿ, 1 2 3 ಸ್ಟಾರ್ಟ್. ಖಾಲಿ ಕ್ವಾರ್ಟ್ರು ಬಾಟ್ಲಿ ಹಂಗೆಲ್ಲ ಇಪ್ಪು, ಆಚೆಗೆ ಹಾಕೊಳ್ಳೆ ವೈಪು. ಖಾಲಿ ಕ್ವಾರ್ಟ್ರು ಬಾಟ್ಲಿ ಹಂಗೆಲ್ಲ ಇಪ್ಪು, ಆಚೆಗೆ ಹಾಕೊಳ್ಳೆ ವೈಪು. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು, ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ನಿಜವಾಗ್ಲು 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 ಪಾರು. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕಯ್ಯ, ಸಾರಾಯಿ ಅಂಗಡಿಗಲ್ಲ. ಮೀನಾಕ್ಷಿ, ನಿನ್ನ ಗಂಡಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಆಯ್ತಾ, ಎಲ್ರೂ ಮುಂದೆ ಮುಖಕ್ಕೆ ಮಂಗಳಾರ್ತಿ. ನಿಮ್ ಜನ್ಮಕ್ಕಿಷ್ಟು ಬಂದ್ ಕುಕ್ಕರ್ ಬಡೀರಿ. ಸೊಸೆ ಬರೋ ವಯಸ್ಸಾಯ್ತು, ಸ್ವಲ್ಪನೂ ಪರಿಜ್ಞಾನ ಅನ್ನೋದೇ ಇಲ್ಲ. ಕೇಳಿಸ್ಕೊಳ್ಳಿ. ವಿಶ್ವ, ಏನಮ್ಮ? ನಾನೊಂದು ಹಾಡು ಹೇಳ. ಹೇಳಮ್ಮ. ಅಜ್ಜಿ, ನಿಮ್ಗೂ ಹಾಡು ಹೇಳಕ್ ಬರುತ್ತಾ? ಯಾಕೆ ಬರ್ತೀನಿ, ಮಾಡ್ತೀನಿ ಕಣ. ಹಾಡೇಳಿ. ಹಾ, ಎಲ್ರು ಹೇಳ್ತೀರಾ ನನ್ನ ಜೊತೆಗೆ? ಒಂದು ದಳದ ಕಮಲದಿಂದ ಹೊಮ್ಮಿ ಬಂದ ಲಿಂಗವೇ, ಮುಖ್ಯ ಪ್ರಾಣ ಲಿಂಗವೇ, ಸತ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಈಗ ಇನ್ನು ಎಷ್ಟು ದಳ ಇದೆಯೇ? ಇನ್ನ 108 ದಳ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ. ಛೇ, ಅವತ್ ಬಂದಾಗ ನೋಡಕ್ಕೆ ಆಗ್ಲಿಲ್ಲ ಸರಿಯಾಗಿ.
ಅಲ್ಲಿಟ್ಕೊಳ್ಳಿ. ಅಲ್ಲಿ ಚಿಂಟು, ಅಲ್ಲಿಟ್ಕೊ. ಸ್ಮೈಲ್ ಮಾಡು ಚಿಂಟು ಅಂತ. ಅಕ್ಕ ನನ್ ಫೋಟೋ ಚೆನ್ನಾಗಿ ಬಂದಿದ್ಯಾ? ಸೂಪರ್ ಆಗಿ ಬಂದಿದೆ. ಬಾಯಲ್ಲಿ ತರಿಸ್ತೀನಿ ನೋಡು. ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿ ಬಂದಿದೆ ಅಕ್ಕ. ನೋಡು ತುಂಬಾ ಚೆನ್ನಾಗಿದೆ ಕಣೆ. ಒಂದ್ ಕೆಲ್ಸ ಮಾಡೋಣ, ನಾವ್ 3 ಜನ ಒಟ್ಟಿಗೆ ಫೋಟೋ ತೆಕ್ಕೊಳ್ಳೋಣ. ಏನ್ರಮ್ಮ ಫೋಟೋ ತೆಗಿತಿದ್ದೀರಾ? ಹೌದು ಮಾವ. ಬರೀ ತಾವ ಫೋಟೋಗ್ರಾಫರು? ಯಾಕೆ ಮಾವ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ. ನಮ್ ಫೋಟೋ ತೆಗಿಯೋ ಯೋಗ್ಯತೆ ಆ ಕ್ಯಾಮ್ರಾ ಇದೆಯಾ? 12 ಮೆಗಾ ಪಿಕ್ಸೆಲ್. ಅಲ್ಲೇನ್ ಬೇಡ, 1 ಪಿಕ್ಸೆಲ್ ಅಲ್ಲೇ ತೆಗೀರಿ. ಚಾರ್ಜ್ ಆಗುತ್ತೆ. ಫೋಟೋ ಬರ್ಲಿ, ಚಾರ್ಜ್ ಕೊಡೋಣ. ಆಯ್ತು, ಪೋಸ್ ಮಾಡಿ. ಫುಲ್ ಬಂದ್ಬಿಡ್ಬೇಕು. ಸರಿ, ನೀವ್ ಈ ಕಡೆ ಬನ್ನಿ, ನೀವ್ ಈ ಕಡೆ ಬನ್ನಿ. ಮಾವ ಫೋಟೋ ತೆಗಿತಿರೋದು ನಾನ ನೀವಾ? ಫೋಟೋ ತೆಗಿಯೋದು ತಾವೇ, ಆದ್ರೆ ಪೊಸಿಷನ್ ಕೊಡೋದು ನಾನು. ಬನ್ನಿ ಬಾಮ್ಮ. ಪೋಸ್ ಮಾಡಿ. ತಗೊಳ್ಳಿ. ಕಾಟ್ಲಿ ಪೋಸು ಸರಿಯಾಗಿ ತೆಗಿಬೇಕು. ಕ್ಲಿಕ್ ಕ್ಲಿಕ್ ಕ್ಲಿಕ್. ಏನ್ ತಮಾಷೆ ಮಾಡ್ತಿದ್ಯಾ? ಸರಿಯಾಗಿ ಫೋಟೋ ತೆಗಿ, ಇಲ್ಲ ನಾನು ಹೋಗ್ತೀನಿ. ಆಯ್ತು, ಪೋಸ್ ಮಾಡಿ. ಮಾವ ಸ್ಮೈಲ್ ಮಾಡಿ. ನನ್ ಮುಂದೆ ಅಲ್ಲ, ಕ್ಯಾಮ್ರಾಗೆ. ಕ್ರಾಫ್ಟ್ ಸರಿ ಇದೆಯಾ? ಸೂಪರ್. ಪೋಸು. ಜಯಂತ್, ಮಾವ ಅವಳಿಗೆ ಸ್ವಲ್ಪ ಡೀಸೆಂಟ್ ಆಗಿರೋದಕ್ಕೆ ಹೇಳು. ಸರಿ ಮಾವ. ಈಗ ನಮ್ ದೊರೆ ಜೊತೆ ಬರೋ ದೊರೆ. ಹಲೋ, ಬಂದಿರೋದು ದೇವಸ್ಥಾನಕ್ಕೆ, ಫೋಟೋ ಶೂಟ್ಗಲ್ಲ. ಹಾಳಾಗಿ ಹೋಗ್ಲಿ, ಇವಂದು ಒಂದು ಫೋಟೋ ತೆಗೆದ್ಬಿಡಮ್ಮ, ಇಲ್ಲ ಹೊಟ್ಟೆ ಹೊರ್ಕೊಂಡ್ಬಿಡ್ತಾನೆ. ಅಪ್ಪ ಬಾಯಿ ಮುಚ್ಚೋ ಬೆಪ್ಪ. ರೀ ಅಂತ ಇವ್ರ ಅಮ್ಮ ಬಾಯಿ ಮುಚ್ಚಿಸ್ತಾಳೆ, ಅಪ್ಪ ಅಂತ ಇವ್ರು ಬಾಯಿ ಮುಚ್ಚಿಸ್ತಾನೆ. ಈ ಮನೇಲಿ ನನ್ಗೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ. ಇವನು ತೆಗೆದ್ಬಿಡಮ್ಮ. ಹಲೋ, ಡೀಸೆಂಟ್ ಆಗಿರೋದ್ ಕಲಿ. ಕೋತಿ ತಾನ್ ಕೆಡೋದಲ್ದಲ್ಲೇ ವನ ಎಲ್ಲ ಕೆಡಿಸ್ತಂತೆ, ಹಾಗಾಗ್ತಿದೆ ಇಲ್ಲಿ. ಏಯ್, ನೀನ್ ಯಾಕೆ ಇಲ್ಲಿದ್ಯಾ ಹಂಗಂದ್ರೆ? ಕಾಡ್ಗೆ ಹೋಗೋದ್ ಬಿಟ್ಟು. ಏಯ್, ಏನಿದೆಲ್ಲ? ಇದು ನಮ್ಮ ಕುಲದೇವರ ದೇವಸ್ಥಾನ, ಕುಸ್ತಿ ಆಡೋ ಮೈದಾನ ಅಲ್ಲ. ಮೇಘ, ಮಯೂರಿ, ಬನ್ನಿ ನನಗೊಂಚೂರು ಸಹಾಯ ಮಾಡಿ. ಬಾ ಚಿಂಟು, ಬಾಪ. सुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्र नमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्र नमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गम् सिद्धसुरासुरवन्दितलिङ्गं तत्र नमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयत्नविनाशनलिङ्गं तत्र नमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्र नमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्र नमामि सदा शिवलिङ्गम् अष्टदलोपरिवेष्टितलिङ्गं
समुद्भव कारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरु सुरवर पूजितलिङ्गं सुरवन पुष्प सदार्चितलिङ्गं परमपदं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदति। ಮೇಘ ತಗೊಂಬಮ್ಮ. ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಬದನೆಕಾಯಿ ಹಚ್ತಾ ಇದ್ದೀನಿ. ನೀನ್ ಈ ಕಡೆ ಬಾ. ಬಾರಣ್ಣ. ಯಾಕೆ ಮನೇಲಿ ಹಚ್ತೀನಿ ಬಿಡು, ಏನೀಗ ನೀನ್ ಬೇರೆ ಕೆಲಸ ಇದ್ರು ನೋಡು. ನಾನಿರುವಾಗ ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ಬೇಕು? ಬಾ ಇಳಿ ಇಳಿ. ಹಿಡಿದ ಕೆಲಸ ನೀನು ಪೂರೈಸಲ್ಲ, ನನಗೂ ಪೂರೈಸಕ್ ಬಿಡಲ್ಲ. ಸುಮ್ಮನೆ ಪಶುಪತಿ, ಯಾಕಪ್ಪ ಬೇಜಾರಲ್ಲಿದ್ಯಾ? ಏನಿಲ್ಲ ಬಾಬಾ. ಅಲ್ಲ, ಆ ಥರದ್ದು ಏನಾದ್ರು ಇದ್ರೆ ನನ್ನ ಹೇಳು. ಏನಿಲ್ಲ ಬಾಬಾ, ನಾನೇನೇನೋ ಮಾತಾಡೋದು, ನಿಮಗೆ ಬೇಜಾರಾಗೋದು ಇದೆಲ್ಲ ಯಾಕೆ ಬಾಬಾ? ಓಹ್, ಬರೋವಾಗ ವ್ಯಾನಲ್ಲಿ ರೇಗಿದೆ ಅಂತ ನಿನಗೆ ಬೇಜಾರ? ಇಲ್ಲ ಬಾಬಾ. ನೋಡು ಪಶುಪತಿ, ನಾವು ನಿಕ್ಕರ್ ಹಾಕೊಳ್ಳೋ ಮಕ್ಕಳಲ್ಲಪ್ಪ. ನಮ್ಗಿಷ್ಟ ಬಂದಂಗೆ ಇರೋಕ್ಕಾಗಲ್ಲ. ಯಾಕಂದ್ರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅದನ್ನ ನೋಡ್ಕೊಂಡೆ ಮಕ್ಕಳು ಕಲ್ತ್ಕೋತಾರೆ ಕಣೋ. ನೀನು ಸಂತೋಷವಾಗಿರಬಾರ್ದು, ನಗ್ನಗ್ತಾ ಇರಬಾರ್ದು ನಾನು ಹೇಳ್ತಿಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬಿಹೇವ್ ಮಾಡು ಅಂತ ಹೇಳಿದೆ ಅಷ್ಟೆ. ಸರಿ ಬಾಬಾ. ಇಲ್ಲಪ್ಪ, ನಿನಗಿನ್ನೂ ಬೇಸರ ಹೋದ ಹಾಗಿಲ್ಲ. ನನ್ನ ಮಾತಿಂದ ನಿನಗೆ ತುಂಬ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡ ಪಶುಪತಿ. ಏನು ಮಾಡ್ತಿದ್ದೀರ ಬಾಬಾ? ನೀವು ನನಗೆ ಕ್ಷಮೆ ಕೇಳೋದಾ? ಹೊಳೆಗೆ ಹಾರಿನಿ, ಹಾರ್ಬಿಡ್ತೀನಿ. ಪಶುಪತಿ, ಹೌದು ಬಾಬಾ, ನಾನು ತಪ್ಪು ಮಾಡ್ಬೋದು, ಆದರೆ ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನಾನು ತುಂಬ ನಂಬಿರೋದು ನಿಮ್ಮನ್ನ, ಅಕ್ಕನ್ನ. ಇನ್ನೊಂದ್ಸಲ ಇಂಥ ಮಾತಾಡಬೇಡಿ. ಅಳಿಯಂದ್ರೆ ಅತ್ತೆಯವ್ರೆ, ಏನಾರ ಆಗ್ಬೇಕಿತ್ತೆ? ಏನು ನಿಮ್ ಗೌರವ ಎಲ್ಲ ಬರೀ ನನ್ ಮಗ ಸೊಸೆಗ್ ಮಾತ್ರನಾ? ನನಗೇನಿಲ್ವಾ? ಎಲ್ಲಾರು ಉಂಟಾ? ಅವರಿಬ್ರು ಶಿವ ಪಾರ್ವತಿ, ಆದ್ರೆ ನೀವು ಆದಿಶಕ್ತಿ. ಬೇಜಾರು ಮಾಡ್ಕೋಬೇಡಿ ಮೀನಾಕ್ಷಿ ಅವರೇ, ನಿಮ್ಮಮ್ಮ ಆದಿಶಕ್ತಿ ಆದ್ಮೇಲೆ ನೀವು ಅಂತ್ಯಶಕ್ತಿ. ಶಕ್ತಿಮಾನ್ ನಾನು ಹನುಮಾನ್. ಮಾವ ಕರೆಕ್ಟ್ ಆಗಿ ಹೇಳಿದ್ರಿ. ಸೇಟ್ ಹಂಗೆ ಇದ್ದಾನೆ, ತಿಂತಿರೋದ್ ನೋಡಿ ಮಂಗಂತರ. ಶಾಂತಿ ಶಾಂತಿ ಶಾಂತಿ. ಯಾರ್ರೀ ಅದು? ಎಲ್ಲರ ಮುಂದೆ ಹೇಳಿದ್ರೆ ನೀನು ಮರ್ಯಾದೆ ಹೋಗುತ್ತೆ. ಬದಕಾಯ್ತು ಅವ ಸುಮ್ಮನೆ ಕೂತು ಕೂತು ಬೋರ್ ಆಗ್ತಿದೆ. ಏನ್ ಮಾಡ್ಬೇಕು ಅಂತಿದ್ಯಾ? ಏನಾದ್ರು ಒಂದು ಹಾಡನೋ ಆಡೋಣ ಅಂತ. ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಬೇಡ. ಇಲ್ಲ ಬಾವಾ, ಕೆಲಸ ಮಾಡ್ಕೊಂಡೇ ಆಡೋಣ. ಹಂಗಿದ್ರೆ ಆಗ್ಬೋದು. ನೀನ್ ಹೇಗೆ ಹೇಳಿದ್ರೆ ಹಾಗೆ. ಒಟ್ಟಿನಲ್ಲಿ ನೀನ್ ನಗ್ನಗ್ತಾ ಇರ್ಬೇಕು. ಮಾತಿಗೆ ತಪ್ಪಾರ್ದು? ತಪ್ಪಲ್ಲ. ಸಿಕ್ಕಾಕೊಂಡು ಎಲ್ಲ ಕೇಳಿಸ್ಕೊಳ್ಳಿ. ಎಲ್ಲ ಈ ಕಡೆ ಬನ್ನಿ 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 ಬನ್ನಿ. ಈ ಚೀಟಿಲಿ ಹಾಡುಗಳು ಬರ್ದಿದ್ದೀನಿ. ಎಲ್ಲರಿಗೂ ಒಂದೊಂದು ಚೀಟಿ ಕೊಡ್ತೀನಿ. ಯಾರಿಗೆ ಯಾವ ಹಾಡು ಬಂದಿರುತ್ತೋ ಅದೇ ಹಾಡನ್ನು ಹಾಡಬೇಕು. ಯಾರು ಇಲ್ಲ ಅನ್ನೋ ಹಾಗಿಲ್ಲ. ಯಾರು ಕೈ ಎತ್ತಿದ್ರೆ ಕೈ ಬೀಸ್ಕೊಂಡು ಬರೀ ಕಾಲಲ್ಲಿ ಊರಿಗೆ ಬರ್ಬೇಕಾಗುತ್ತೆ. ಹಾ, ತಗೊಳ್ಳಿ ಎಲ್ಲ ಒಂದೊಂದು ಚೀಟಿ ಕೊಡಿ, ಪಾಸ್ ಮಾಡ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಬಾವಾ ತಾವು ತಗೊಳ್ಳಿ. ನೀನು ಒಂದು ತಗೋ. ತಗೊಂಡೆ. ಮೊದಲು ಯಾರು? ಭಾವ, ನೀವೇ ಶುರು ಮಾಡ್ಬಿಡಿ. ನಾನಾ? ಜೇನಿನ ಹೊಳೆಯೋ
ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಇದು ರಾಮ ಮಂದಿರ ನೀ ರಾಮಚಂದಿರ. ಚಾಲೆಂಜು. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನು ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ್ದ ಜನರು ಎಲ್ಯಾರು ಬರರು, ಬಂದವರು ಉಳಿಯಲಾರು. ಅಣ್ಣ ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಲವ್ ಕೊಡ್ಬೇಡಿ, ಮದುವೆ ಆಯ್ತದೆ, ಬರುವಾಗ ಬೆತ್ತಾಲೆ, ಹೋಗುವಾಗ ಬೆತ್ತಾಲೆ, ಸೆಂಟ್ರಲ್ಲಿ ಹೆಣ್ಣು ಹಣ್ಣು ಮಣ್ಣು ಯಾಕಲೆ ಯಾಕಲೆ. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಜಿನ್ ಚಕ ಚಕ ಜಿನ್ ಜಿನ್ ಚಕ ಚಕ ಜಿನ್, ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜಿನ್ ಚಕ ಚಕ ಜಿನ್ ಜಿನ್ ಚಕ ಚಕ ಜಿನ್. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕುಯ್ಸರೆ. ಅಯ್ಯಯ್ಯಯ್ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ, ಏನು ಅಂದ ಏನು ಚಂದ ಯಾವ ಹಳ್ಳಿ ಹೈದ. ತಿಪರಳಿಯಿಂದ ಟಿಕೆಟ್ ಇಲ್ದೆ ಬಂದ, ಹೋಗೋಣ ಹುಡುಗಿ ಕಂಡ ಬೆಪ್ಪಾದ. ಯೋ ಹಳ್ಳಿ ಮುಖ, ಯಾವಾಗ ಬಂದೆ ಬೆಂಗಳೂರು ಪಕ್ಕ. ನೋಡ್ ಸುಮತಿ, ಇಂಟರ್ನೆಟ್ ಅಂತ ಅಗತ್ಯ ಅಂತ ನನಗೆ ಅನ್ನಿಸ್ತಿಲ್ಲ. ಎಕ್ಸಾಕ್ಟ್ಲಿ ಮಾವ, ನೀವು ಹೇಳ್ತಿರೋ ಸರಿಯಾಗೇ ಇದೆ. ಇಂಟರ್ನೆಟ್ ಅವಶ್ಯಕತೆ ಏನಿಲ್ಲ ಇವಳಿಗೆ. ಅಗತ್ಯ ಇಲ್ದಿದ್ರೆ ಪಾಪ ಅವಳು ಅಷ್ಟೊಂದು ಕೇಳ್ಕೊತಾ ಇದ್ಲಾ? ಅಷ್ಟೊಂದು ಅಗತ್ಯ ಅಂತ ಹೇಳಿದ್ರೆ ಈಗ ನನ್ನ ಹತ್ರ ನೆಟ್ ಕನೆಕ್ಷನ್ ಇದೆ ಅಲ್ವಾ, ಯೂಸ್ ಮಾಡ್ಕೊಳ್ಳಿ. ತಮ್ಮೇನು ಉಳಿಯುತ್ತೆ, ಮುಖ್ಯವಾಗಿ ದುಡ್ಡು ಉಳಿಯುತ್ತೆ. ಕರೆಕ್ಟ್. ಜಯಂತ ಹೇಳ್ತಾ ಇರೋದು ಸರಿಯಾಗಿದೆ. ನೀನೇನ್ ಹೇಳ್ತೀಯ ಮಯೂರಿ? ಒಂದ್ಸಲ ಅವ್ನ ರೂಮಿಗೆ ಕಾಲಿಟ್ಟಿದ್ದಕ್ಕೆ ಎಷ್ಟೆಲ್ಲ ರಂಪರಾಮಾಯಣ ಮಾಡ್ದ ಅಂತ ನಿಮಗೆ ಗೊತ್ತು. ಪದೇ ಪದೇ ಅವ್ನ ರೂಮಿಗೆ ಹೋಗೋದು, ಪರ್ಮಿಷನ್ ತಗೊಳ್ಳೋದು, ಜಗಳ ಮಾಡೋದು, ಇದೆಲ್ಲ ಯಾಕೆ? ಅದ್ರ ಬದಲು ನನಗೆ ಅಂತಾನೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ನನಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದಲ್ವಾ? ಹೌದು, ಮಯೂರಿ ಹೇಳ್ತಾ ಇರೋದು ನಿಜಾನೇ. ರೀ, ನೀವೇನು ಹೇಳ್ತೀರಾ? ಮಾವ, ನೆಟ್ ಕನೆಕ್ಷನ್ ಬೇಡ ಅಂತಿರೋದಕ್ಕೆ ಮುಖ್ಯವಾದ ಕಾರಣ ಇದೆ. ಇಂಟರ್ನೆಟ್ ಹುಡುಗಿರಿಗೆ ಸೇಫ್ ಅಲ್ಲ ಮಾವ. ನೆಟ್ಟಲ್ಲಿ ಎಷ್ಟು ಒಳ್ಳೆ ಸೈಟ್ಸ್ ಇದೆಯೋ
ಅದಕ್ಕಿಂತ ಜಾಸ್ತಿ ಕೆಟ್ಟ ಸೈಟ್ಸ್ ಇದೆ. ಅದ್ರ ಪ್ರಭಾವ ಇವ್ರ ಮೇಲೆ ಆಗುತ್ತೆ. ಹುಡುಗಿರಿಗೆ ಗಾಳ ಹಾಕಿ ಅವ್ರ ಭವಿಷ್ಯನೇ ಹಾಳು ಮಾಡುವಂತವ್ರು ತುಂಬಾ ಜನ ಇರ್ತಾರೆ ಇಂಟರ್ನೆಟ್ ಅಲ್ಲಿ. ನೀವು ಈ ತರ ವಿಷಯಗಳನ್ನೆಲ್ಲ ಆಗಾಗ ಪೇಪರ್ ಓದ್ತಾ ಇರ್ತೀರಾ ಅಲ್ವಾ? ಪ್ರತಿಯೊಂದು ಮಾಧ್ಯಮದಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನ ಹೇಗ್ ಬಳಸ್ಕೋತಾರೆ ಅನ್ನೋದ್ರ ಮೇಲೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನ್ ಹೇಳೋ ತರ ಇಂಟರ್ನೆಟ್ ಅಷ್ಟು ಕೆಟ್ಟದಾಗಿದ್ದಿದ್ರೆ ಬಹುಶಃ ಯಾವ ತಂದೆ ತಾಯಂದ್ರು ತಮ್ಮ ಮಕ್ಕಳಿಗೆ ಕಂಪ್ಯೂಟರ್ನು ಮುಟ್ಟಕ್ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. IT ಫೀಲ್ಡ್ ನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿರ್ಲಿ. ನಿನ್ನ ಇಂಟರ್ನೆಟ್ ಪ್ರಪಂಚದಲ್ಲಿ ಮುಳುಗಿಸಿ ಏಳಿಸ್ತೀನಿ. ಏನೇ ಅಲ್ಲಿ ನೋಡೆ